ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ನಿನ್ನೆಯಿಂದ ಕೂಡ ಬಹುತೇಕ ಅಪ್ಡೇಟ್ಸ್ಗಳು ನಿಮ್ಗಳಿಗೆ ಗೊತ್ತಾಗಿದ್ದಾವೆ. ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಯು ಜಿ ನೀಟ್ದು ಮೊದಲು 1-2 ನಿಮಿಷ ಮಾತಾಡ್ಬಿಡ್ತೀನಿ. ಏನೇನೆಲ್ಲ ಇದೆ ನಿಮ್ಗೆ ಗೊತ್ತಿದೆ ಏನೇನೆಲ್ಲ ಇದೆ ಅಂತಂದು. ಮೊದಲು ನಿಮ್ಗೆ ಯಾರೆಲ್ಲ ಇನ್ನೂ ಕೂಡ ರೂಲ್ ನಂಬರ್ ಎಂಟ್ರಿ ಮಾಡಿಲ್ಲೋ ರೂಲ್ ನಂಬರ್ ಎಂಟ್ರಿ ಮಾಡಿ ಅದಾದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ಕೇಗೆ ಹೋಗುತ್ತೆ. ಓಕೆ, ಅದಾದ ನಂತರ ದಾಖಲೆಗಳ ಪರಿಶೀಲನೆ ಅಧಿಸೂಚನೆ ಅಂತ ಕೊಟ್ಟವ್ರೆ. ಯಾರನ್ನಂತ ಮೆನ್ಷನ್ ಮಾಡ್ತೋ ನೋಡಿ, ಮೊದಲು ಅದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ಇದೇನು ಕೊಟ್ಟವ್ರು ಅಂತಂದರೆ ಮೆನ್ಷನ್ ಮಾಡಿದರೆ ಅರ್ಥ ಮಾಡ್ಕೋಬೇಕು. NRI ವಾರ್ಡ್ ಅಥವಾ NRI ಫಾರಿನ್ ನ್ಯಾಷನಲ್ಸ್ ಯಾರು ಕ್ಲೇಮ್ ಮಾಡಿರ್ತಕ್ಕ ಎಸ್ ಅಂತ ಮಾಡ್ಕೊಂಡಿರ್ತಾರೋ ಅಂಥ ಒಂದು ಯಾರೋ ಸ್ಟೂಡೆಂಟ್ ಇದ್ದರೆ ನೀವೆಲ್ಲರೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 18ನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರಿಗೆ ಹೋಗಬೇಕಾಗ್ತದ. ಹೋಗಿ ಆಯಿತಾ. ಟೈಮ್ ಕೂಡ ಕೊಟ್ಟವ್ರು ಯಾವಾಗಿಂದ ಹೋಗಬೇಕು ಅಂತಂದು ನೋಡಿ. ಪರಿಶೀಲನೆ ಹಾಜರಾಗುವುದಕ್ಕೆ ದಿನಾಂಕ 2-8-2026 ಅಂದರೆ ನೀವು ಸ್ಲಾಟ್ ಬುಕ್ ಲಿಂಕ್ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ ಅಂತಂದರೆ 4-8-2026 ಹಿಡಿದು 8-8-2026 ಕೂಡ ಏನಂತಂದರೆ ನಿಮಗೆ ಪರಿಶೀಲನೆ ಮಾಡ್ಕೊಂತಾರೆ ಹೋಗ್ಬೋದು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ, ಇದು ಪ್ರಶ್ನೆಗೆ ಅವರೇ ಆನ್ಸರ್ ಮಾಡಿಬಿಟ್ಟವ್ರು ಅಂತಂದರೆ ಯಾರಿಗೆ ಪರಿಶೀಲನೆ ಅಗತ್ಯವಿಲ್ಲ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಪರಿಶೀಲನೆ ಅಗತ್ಯವಿಲ್ಲ. ಈಗಾಗಲೇ ನೀವು ಕೆ ಸಿ ಟಿನ ಬರೆದು ನೀಟ್ ಕೂಡ ಬರೆದಿರ್ತೀರ, ನೀವಾಗಲೇ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಂಡಿರ್ತಾರೆ ಅಂತಂದರೆ ನಿಮ್ಗೆ ಯಾವುದೇ ರೀತಿಯಾಗಿ ಪರಿಶೀಲನೆ ಅಗತ್ಯ ಇರೋದಿಲ್ಲ. ಓಕೆ, ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಿ ನಂತರ ಮತ್ತೊಮ್ಮೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಬೋದು ನೀವು. ಓಕೆ, ಅಂದರೆ ಈಗ ಹೊಸದಾಗಿ ನೀವು ರೂಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ನಿನ್ನೊಮ್ಮೆ ಏನು ಮಾಡ್ಬೋದು, ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕು. ಓಕೆ, ಇಲ್ಲ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಅಂತಂದರೆ ಇವಾಗ ಅಂತಂದರೆ ನೀವು ಇವಾಗ ಏನು ಮಾಡ್ಕೋಬೇಕಂತಂದ್ರೆ ಹುಡುಗರಿಗೆ ನೋಡಿ, ಹೊಸದಾಗಿ ನೋಂದಣಿ ಮಾಡಿ ಯಾವುದೇ ಮೀಸಲಾತಿ ಕ್ಲೇಮ್ ಮಾಡದಿರೋ ಅಭ್ಯರ್ಥಿಗಳಿಗೆ ಅಂದರೆ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿದ್ದೀರಾ ಬಟ್ ಯಾವುದೇ ರೀತಿ ಕ್ಲೇಮ್ ಕೂಡ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಕೂಡ ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಓಕೆ, ಯಾರಿಗೆ ಹೋಗ್ಬೇಕಂತಂದು ಕಂಪ್ಲೀಟಾಗಿ ಇಲ್ಲಿ ಹೇಳಿದ್ನಲ್ವ NRI ವಾರ್ಡ್ ಇತ್ತಂದರೆ ಅವರೆಲ್ಲರೂ ಕೂಡ ಹೋಗಬೇಕಾಗ್ತದೆ. ಆ್ಯಂಡ್ ಹೊಸದಾಗಿ ನೋಂದಣಿ ಮಾಡಿ ಕನ್ನಡ ಗ್ರಾಮೀಣ ಭಾಷಾ ಧಾರ್ಮಿಕ ಅಲ್ಪಸಂಖ್ಯಾತ ಕ್ಲೇಮ್ ಮಾಡಿರ್ತದ್ದು ವಿದ್ಯಾರ್ಥಿಗಳು ಕೂಡ ಏನು ಮಾಡಬೇಕು, ನೀವು ಹೋಗಬೇಕಾಗತ್ತೆ. ಓಕೆ, ಇದು ಒಂದು. ನೆಕ್ಸ್ಟು ಆ್ಯಂಡ್ ಅದಾದ ತಕ್ಷಣ ಕೆಳಗಡೆ ಇನ್ನೊಂದು ಕೊಟ್ಟರೆ ಸೇಂಟ್ ಜಾನ್ಸ್ MBBS ಅದಕ್ಕೂ ಕೂಡ ಏನಪ್ಪ ಅಂದರೆ ನೀವು ಅದಕ್ಕೂ ಕೂಡ ವೆರಿಫಿಕೇಷನ್ಗೆ ಹೋಗಬೇಕು, ಅದಕ್ಕೂ ಕೂಡ ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗಬೇಕು. ಓಕೆ, ಇದೆಲ್ಲ ಆದ ನಂತರ ಈಗ ಒಂದು ಥಿಂಗ್ಸ್ ನಿಮ್ಗೆ ನಾಳೆ ಗೊತ್ತಾಗಿದೆ. ಡೇಟ್ ಬಗ್ಗೆ, ಸೆಕೆಂಡ್ ರೌಂಡ್ ಬಗ್ಗೆ. ಓಕೆ, ಸೆಕೆಂಡ್ ರೌಂಡು KCT ಆ್ಯಂಡ್ ನೀಟ್ ಎರಡು ಕೂಡ ಕಂಬೈಂಡಾಗಿ ನಡೀತು ಅಂತ ಹೇಳಿದ್ದೀನಿ. ಡೇಟ್ ಕೂಡ ಕೊಟ್ಟವ್ರೆ. 13th ಸ್ಟಾರ್ಟ್ ಆಯ್ತು ಅಂದರೆ 22ವರೆಗೂ ಕೂಡ ಮಾಡ್ಕೊಳ್ಳಿ ಅಂತದ್ದು. ಅಂದರೆ ಆಗಸ್ಟ್ 13ರಿಂದ 22ನೇ ತಾರೀಕು ಕೂಡ ಮಾಡ್ಕೊಳ್ಳಿ. 28 ಅನ್ನೋಷ್ಟಿಗೆ ಲಾಸ್ಟ್ ಡೇಟ್ ಜಾಯ್ನಿಂಗ್ ಡೇಟ್ ಅಂತ ಕೊಟ್ಟವ್ರೆ. ಈಗ ನೋಡಿದ್ವಿ ನಾವು 8ನೇ ತಾರೀಕುವರೆಗೂ ಕೂಡ ಏನಿದೆ ಅಂತಂದರೆ NRI ಅವ್ರಿಗೆ ಏನಂತಂದರೆ NRI ವಾರ್ಡ್ ಕ್ಲೇಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ಸ್ ಅಂದರೆ ವೆರಿಫೈ ಮಾಡ್ತಾರೆ. ಅದನ್ನೇನಂತಾರೆ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ ಎಲ್ಲನೂ ಕೂಡ. ಓಕೆ, ಅದಾದ ನಂತರ 8ನೇ ತಾರೀಕು ಮುಗಿಯುತ್ತೆ. ಅದಾದ ನಂತರ ಎಷ್ಟು ಹುಡುಗರು ಇನ್ನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿರಲ್ಲ ಆ್ಯಂಡ್ ಇನ್ನೂ ಕೂಡ ಬೇರೆ ಬೇರೆ ಕ್ಲಾಸಸ್ಗಳು ಭಾಳಷ್ಟು ಇದೆ, ಅವ್ರಿಗೂ ಕೂಡ ಏನಪ್ಪ ಅಂದರೆ ವೆರಿಫಿಕೇಷನ್ ಮಾಡಿಸ್ಬೇಕಾಗ್ತದೆ. ಓಕೆ, ಇದೆಲ್ಲನೂ ಕೂಡ ಪ್ರೊಸೆಸ್ ಇದೆ. ಹಂಗಾಗಿ ಆಲ್ಮೋಸ್ಟ್ 13 ಅಥವಾ 14ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸಮ್ ಸ್ಟೂಡೆಂಟ್ನ ಕೇಳ್ತಾ ಇದ್ದಾರೆ, ಬಿಫೋರ್ ಆಪ್ಷನ್ ಎಂಟ್ರಿ ಅಂದರೆ ಬಿಫೋರ್ ಸೆಕೆಂಡ್ ರೌಂಡ್ ನಾವು ಚೇಂಜಸ್ ಮಾಡ್ಬೋದು ಅಂತಂದು. ನೋಡಿ, ಆಪ್ಷನ್ ಎಂಟ್ರಿ ಬಂದ ಮೇಲೆ ನೀವು ಚೇಂಜಸ್ ಮಾಡ್ಲಿಕ್ಕೆ ಬರ್ತದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು. ಓಕೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದೇ 13 ಇಲ್ಲ 14ಕ್ಕೆ ಈ ರೇಂಜ್ಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾಕಂದರೆ 8ನೇ ತಾರೀಕುವರೆಗೂ ಕೂಡ NRI ವಾರ್ಡ್ ಅವ್ರದ್ದೇ ಮಾಡಿದರೆ ಆ್ಯಂಡ್ ನೆಕ್ಸ್ಟ್ ಎಲ್ಲನೂ ಕೂಡ ಪ್ರೊಸೆಸಿಂಗ್ ಇದೆ. ಹೌದಾ, ಅವ್ರದ್ದು ಎಲ್ಲ ಹೆಂಗಿದ್ದು ಕೂಡ 3 to 4 days ಬೇಕಾಗ್ತದೆ. 12ನೇ ತಾರೀಕು ಕೂಡ ಆಗ್ಬೋದು ಅಥವಾ 12ನೇ ತಾರೀಕು ಕೂಡ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. 12, 13, 14 ಅಥವಾ 15 ಈ ಡೇಟ್ ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯ್ತು ಅಂತಂದರೆ ಅಪ್ ಟು ಒಂದು 4 days ಆದರೂ ಕೊಡ್ತಾರೆ. ಓಕೆ, ಅದ್ರ ಹೇಳ್ದಂಗೆ ಒಂದು 20ನೇ ತಾರೀಕುವರೆಗೂ ಕೂಡ 20ನೇ ತಾರೀಕುವರೆಗೂ ಕೂಡ ಆಪ್ಷನ್ ಎಂಟ್ರಿ ಕೊಟ್ಟರು. 20ನೇ ತಾರೀಕು ರಿಸಲ್ಟ್ ಬಂದರೂ ಸಹಿತ ಲಾಸ್ಟ್ ಡೇಟ್ ಜಾಯ್ನಿಂಗ್ ಬಂದುಬಿಟ್ಟು 28 ಕೂಡ ಕೊಟ್ಟವ್ರು ಅಂತಂದರೆ 22ನೇ ತಾರೀಕು ಕೂಡ ನಿಮ್ದು ಏನಂತಂದರೆ ಆಪ್ಷನ್ ಎಂಟ್ರಿ ಹೋಗ್ಬೋದು. ಅಂದರೆ 22ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಹೋದರೆ 28ಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಡ್ಮಿಷನ್ಗೆ. 29 ಅನ್ನೋಟ್ಟಿಗೆ ಈ ಒಂದು ಫಸ್ಟ್ ರೌಂಡ್ದು ನೀಟ್ದು ಆ್ಯಂಡ್ KCT ಸೆಕೆಂಡ್ ರೌಂಡ್. ನಾನು ಹೇಳ್ತಾ ಇರೋದು ನೀಟ್ ಮಾತಾಡ್ತಿದ್ದೀನಿ ಅಂತಂದರೆ ಸೆಕೆಂಡ್ ರೌಂಡ್ KCT ಕೂಡ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ಎರಡು ಕಂಬೈಂಡಾಗೆ ಇರುತ್ತೆ. ಓಕೆ, ನೀವು ಪ್ರಿಯಾರಿಟಿ ಇವಾಗ ಏನು ಮಾಡ್ಬೋದು ಅಂತಂದರೆ ಮೇಲ್ಗಡೆ MBBSನ ಕೊಡ್ಕೋಬೋದು, ಕೆಳಗಡೆ BDS ಕೊಡ್ಕೋಬೋದು, ಆಮೇಲೆ BMS ಕೊಡ್ಕೋಬೋದು. ಈಗಾಗಲೇ ಇಂಜಿನಿಯರ್ ಕೊಡುತ್ತಂದ್ರೆ ಅದನ್ನು 4ನೇ ಪ್ಲೇಸ್ ಇಂಜಿನಿಯರ್ ಕೊಡ್ಕೊಳ್ಳಿ, ಬೇಕಾದ್ರೆ ಅಗ್ರಿಕಲ್ಚರ್ ವೆಟರ್ನರಿ ಬೇಕಾದ್ರೆ 4ನೇ ಪ್ಲೇಸ್ ಕೊಡ್ಬೋರಿ. ಇವು ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ವೇಟ್ KEದವರು ಎಲ್ಲರೂ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಯಾರೆಲ್ಲ ಕೆಲಸ ಮಾಡೋದಿದೆಯಾ ನೋಡಿ, KEದು ಹೋಗ್ಬಿಟ್ಟು ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ KCT ಟ್ಯಾಬಲ್ UGCT 2026 ಟ್ಯಾಬಲ್ ಏನಾದರೂ ಬಂದಿದೆ ಅಂತ ನೋಡಿದ್ರೆ ಹೆಚ್ಚುವರಿ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅನ್ನೋದು ಬಂದಿದೆ. ಅಂದರೆ ಸೀಟ್ ಇವೆಲ್ಲನೂ ಕೂಡ ಇನ್ಕ್ರೀಸ್ ಆಗಿರೋದು. ಓಕೆ, ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥದ್ದು ಯೋಗ ಮತ್ತು ನ್ಯಾಚುರೋಪತಿ ಮತ್ತು ಯೋಗ ಮತ್ತು ನ್ಯಾಚುರೋಪತಿದು. ಅದೇ ರೀತಿಯಾಗಿ BSc ಕೃಷಿ ಸೀಟ್ ಮ್ಯಾಟ್ರಿಕ್ಸು ಕೂಡ ಕೊಟ್ಟವ್ರೆ ಆ್ಯಂಡ್ ಅದ್ರದ್ದು ಕೂಡ ರೆಗ್ಯುಲರ್ ಕೋಡನ್ನು ಕೂಡ ಕೊಟ್ಟಾರೆ. ಇವ್ರದ್ದು ಇವೆಲ್ಲನೂ ಕೂಡ ಹೊಸದಾಗಿ ಬಂದಿರೋದು, ಸೀಟ್ ಇನ್ಕ್ರೀಸ್ ಆಗಿರೋದು. ಆಯಿತಾ, ಇವೆಲ್ಲನೂ ಕೂಡ ಸೆಕೆಂಡ್ ರೌಂಡ್ಗೆ ಹೊಸದಾಗಿ ಆ್ಯಡ್ ಆಗಿರ್ತವೆ. ನೀವೇನು ಮಾಡ್ಕೋಬೋದು ಅಂತಾರೆ, ಇವ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ನೀವು ಸೆಕೆಂಡ್ ರೌಂಡ್ ಒಳಗಡೆ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅಂತಾರಲ್ವ, ಇಂಥವ್ನು ಆ್ಯಡ್ ಮಾಡ್ಬೋದು ನೀವು. ಓಕೆ, ಇವ್ನು ಬಿಟ್ಟು ಬೇರೆ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಓಕೆ,
ಸರಿ. ಆ್ಯಂಡ್ ಅಷ್ಟೇ, ಮತ್ತೇನಿಲ್ಲ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ, ಅದನ್ನೆಲ್ಲ ಕೂಡ ಅಪ್ಡೇಟ್ಗಳು ಹೇಳ್ತಾ ಇರ್ತೀವಿ. ಸೊ ಬಹುತೇಕ ಸ್ಟೂಡೆಂಟ್ ವಾಟ್ಸಪ್ ಚಾನಲಲ್ಲಿ ಇದ್ದೀರಾ, ಈಗಾಗಲೇ 10,400 ಹುಡುಗರು ಪ್ಲಸ್ ಇದ್ದೀರಾ. ಓಕೆ, ವಾಟ್ಸಪ್ ಚಾನಲಲ್ಲಿ. ಸೊ ಅಲ್ಲೆಲ್ಲನೂ ಕೂಡ ಅಪ್ಡೇಟ್ಸ್ಗಳು ಆಗ್ತಾ ಇರ್ತೀನಂತೆ, ಅವೆಲ್ಲನೂ ಕೂಡ ತಿಳ್ಕೊತೀರಿ. ಗ್ರೂಪ್ ಸಾರ್ ಚಾನಲ್ದು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಓಕೆ, ಸೊ ವೇಟ್ ಮಾಡಿ. ಆ್ಯಂಡ್ ನಿಮಗೆ ಕಟ್ ಆಫು ಕೂಡ ಕಟ್ ಆಫ್ ಮಾತ್ರ ಬಹಳಷ್ಟು ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಹೊಸದಾಗಿ ಕೋರ್ಸಸ್ಗಳು 2 ಬಂದಿದ್ದಾವೆ, ಅದ್ರ ಜೊತೆಗೆ ಕಾಲೇಜಸ್ಸು ಕೂಡ ಇನ್ಕ್ರೀಸ್ ಆಗಿದ್ದಾವೆ. ಆ್ಯಂಡ್ ಇಲ್ಲಿ ಕಾಣಿಸ್ತಿರ್ಬೋದು ಬಿ ಫಾರ್ಮ ಡಿ ಫಾರ್ಮನ್ ಕೂಡ ಆ್ಯಡ್ ಆಗುತ್ತೆ. ಆ್ಯಂಡ್ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. ಓಕೆ, MBBS ಅಲ್ಲಿ 1,350 ಸೀಟ್ಗಳು ಇನ್ಕ್ರೀಸ್ ಆಗಿರೋದು ಇವಾಗ. ಇನ್ನೂ ಕೂಡ ಬೇರೆ ಇನ್ನೂ ಆಗ್ತವೆ. ಆಯಿತಾ. ಆ್ಯಂಡ್ ಇಂಜಿನಿಯರಿಂಗು ಕೂಡ 45% ಇರೋದು 50% ಆಗಿದೆ, ನಿಮ್ಗೆ ಕೂಡ ಗೊತ್ತಿದೆ. ಅಂದರೆ ಭಾಳಷ್ಟು ಸೀಟ್ಗಳು ಇನ್ಕ್ರೀಸ್ ಆಗ್ತದೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಬಂದಾಗ ಗೊತ್ತಾಗುತ್ತೆ. ಸೆಕೆಂಡ್ ರೌಂಡಿಗೆ ವೇಟ್ ಮಾಡಿ, ಖಂಡಿತವಾಗೂ ಕೂಡ ಒಳ್ಳೆ ಕಾಲೇಜ್ ಆ್ಯಂಡ್ ಒಳ್ಳೆ ಸೀಟ್ ಸಿಗ್ತದೆ. ಥ್ಯಾಂಕ್ ಯು.